ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅರಣ್ಯ ಇಲಾಖೆ ನೇಮಕಾತಿ ಹೆಸರಲ್ಲಿ ಯುವಕರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾರಾ? ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಆದೇಶ ಪತ್ರವನ್ನು ಕೊಟ್ಟು ಮಹಾ ಮೋಸ ಮಾಡ್ತಾ ಇದ್ದಾರೆ ಎನ್ನುವ ಆರೋಪ. ತುಮಕೂರು ಗ್ರಾಮಾಂತರದಲ್ಲಿ ನೇಮಕಾತಿ ತರಬೇತಿ ಕೊಟ್ಟು ವಂಚನೆ ಮಾಡ್ತಾ ಇದ್ದಾರೆ. 15 ಯುವಕರಿಗೆ ನಕಲಿ ನೇಮಕಾತಿ ಪತ್ರಗಳನ್ನು ಕೊಟ್ಟು ವಂಚಿಸಿರುವಂತಹ ಜಾಲ ಒಂದು ಈಗ ಪತ್ತೆಯಾಗಿದೆ. ಒಬ್ಬೊಬ್ಬರಿಂದ 3 ರಿಂದ 5 ಲಕ್ಷ ರೂಪಾಯಿ ಪಡ್ಕೊಂಡಿದ್ದಾರಂತೆ. ಈಗ ಆ ಗುಂಪನ್ನ ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರಣ್ಯ ಇಲಾಖೆಯಲ್ಲಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸೋದು, ಅನಂತರ ಮಾಹಿತಿ ಮತ್ತು ತರಬೇತಿ ಕೇಂದ್ರ ಅಂತ ಒಂದು ಶೆಡ್ ಅನ್ನ ರೆಡಿ ಮಾಡೋದು, ಅಲ್ಲಿ ತರಬೇತಿ ಕೊಡುವ ರೀತಿಯಲ್ಲಿ ಆಕ್ಟಿಂಗ್ ಮಾಡೋದು. ತುಮಕೂರು ತಾಲೂಕಿನ ವಡ್ರಳ್ಳಿ ಗ್ರಾಮದ ತೋಟದಲ್ಲಿ ಒಂದು ಶೆಡ್ ಟ್ರೈನಿಂಗ್ ಅನ್ನೇ ರೆಡಿ ಮಾಡ್ಕೊಬಿಟ್ಟಿದ್ರು. ಖಚಿತ ಮಾಹಿತಿ ಮೇರೆಗೆ ವಂಚಕರ ಜಾಲವನ್ನ ಪತ್ತೆ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ನೇಮಕಾತಿ ಹೆಸರಲ್ಲಿ ಯುವಕರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದ ಗ್ಯಾಂಗ್ ಅನ್ನ ಈಗ ಲಾಕ್ ಮಾಡಿದ್ದಾರೆ. ಇವರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಕೊಂಡು ತುಮಕೂರು ಗ್ರಾಮಾಂತರದಲ್ಲಿ ನೇಮಕಾತಿಯ ಒಂದು ಕ್ಲಾಸ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ ಅಂತ ಒಂದು ಶೆಡ್ ಅನ್ನು ಓಪನ್ ಮಾಡ್ಕೊಂಡಿದ್ದಾರೆ. ನೋಡಿ, ಸುಮಾರು ಒಂದು 15 ಜನ ಹುಡುಗರಿಗೆ ಈಗ ಆಲ್ರೆಡಿ ನಂಬಿಸಿ ಮೋಸ ಮಾಡಿದ್ದಾರೆ. ಒಬ್ಬೊಬ್ಬರಿಂದಲೂ ಅವರು ಪೀಕ್ತಾ ಇದ್ದಿದ್ದು ಅಥವಾ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಿದ್ದು ಬರೋಬ್ಬರಿ 3 ರಿಂದ 5 ಲಕ್ಷ ರೂಪಾಯಿ ಹಣವನ್ನ. ಮಾಹಿತಿ ಮತ್ತು ತರಬೇತಿ ಕೇಂದ್ರ ಅಂತ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಇದೇ ತುಮಕೂರಿನ ವಡ್ರಳ್ಳಿ ಗ್ರಾಮದ ತೋಟದಲ್ಲಿ. ಇಲ್ಲಿ ತನಕ ಯಾರಿಗೂ ಮಾಹಿತಿ ಬಂದಿಲ್ವಾ? 15 ಜನ ಹುಡುಗರನ್ನ ಇವರು ಹುಡುಕಿ ನಿಮಗೆ ಕೆಲಸ ಬೇಕಾ, ಇಷ್ಟು ದುಡ್ಡು ಕೊಡಿ, ಅದಕ್ಕೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳೋ ತನಕ ಆ ಭಾಗದ ಜನರು ಯಾರಿಗೂ ಕೂಡ ಇದು ಗೊತ್ತಿರಲಿಲ್ವಾ? ಹಾಗಾದ್ರೆ ಈಗ ಆಲ್ರೆಡಿ 15 ಜನರ ಹತ್ರ ಹಣವನ್ನು ವಸೂಲಿ ಮಾಡಿದ್ದಾರೆ. ಇನ್ನು ಎಷ್ಟು ಜನರಿಗೆ ಗಾಳ ಹಾಕಿದ್ರೋ ಗೊತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ಭಾಗದ ಉಸ್ತುವಾರಿ ಸಚಿವರುಗಳ ಗಮನಕ್ಕೂ ಕೂಡ ಇದು ಹೋಗಿಲ್ವಾ? ಹಾಗಾದ್ರೆ ಯಾರು ಫೇಲ್ಯೂರ್ ಇದು? ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ರಿ? ರಾಜಕಾರಣಿಗಳ ಗಮನಕ್ಕೆ ತರದಲ್ಲೇ, ಜನಪ್ರತಿನಿಧಿಗಳ ಗಮನಕ್ಕೆ ತರದಲ್ಲೇ. ನೋಡಿ, ಅಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡೋದು, 1-2 ಬ್ಯಾನರ್ ಕಟ್ಕೊಬಿಟ್ಟಿದ್ದಾರೆ. ಅದರೊಳಗೆ 15 ಜನ ಹುಡುಗರಿಗೆ ಕೂರಿಸ್ಕೊಂಡು ಕ್ಲಾಸ್ ಮಾಡ್ತೀವಿ, ನಾವು ಟ್ರೈನಿಂಗ್ ಕೊಡಿಸ್ತೀವಿ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಫಿಕ್ಸು ನಿಮಗೆ ಅಂತ ಪಾಪ ಅವ್ರ ಹತ್ರ ನಂಬಿಸಿ 3 ರಿಂದ 5 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ. ಅವ್ರ ಮನೇಲಿ ಏನು ಸುಳ್ಳು ಹೇಳಿ ತಂದಿದ್ರು ಅಥವಾ ನಿಜ ಹೇಳಿ ತಗೊಂಡು ಬಂದಿದ್ರು, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಹಣ ಒಂದ್ಸ ಗೊತ್ತಿಲ್ಲ. ತುಮಕೂರಿನ ವಡ್ರಳ್ಳಿ ಗ್ರಾಮದ ಒಂದು ತೋಟ, ಅಲ್ಲಿ ಶೆಡ್ ಹಾಕ್ಕೊಂಡು ಈ ಕ್ಲಾಸ್ಗಳನ್ನು ಮಾಡೋದು. ಅವ್ರಿಗೆ ಈ ಐಡಿಯಾ ಬಂದಿದೆ ಹೆಂಗೆ ಇವ್ರಿಗೆ? ಇದರಿಂದ ಬೇರೆ ಯಾರಿದ್ದಾರೆ? ಯಾವಾಗಿಂದ ಶುರುವಾಗಿತ್ತು? ಈ 15 ಜನ ಮಾತ್ರ ಅಥವಾ ಇದ್ರ ಹಿಂದೆಯೂ ಕೂಡ ಒಂದು ಬ್ಯಾಚಿಗೆ ಹಿಂಗೆ ಮೋಸ ಮಾಡಿದಾರಾ? ಇಲ್ಲಿ ತನಕ ಒಂದು ಕ್ಲಾಸ್ ನಡೆಸ್ತೀವಿ ಅಂತ ಹೇಳೋ ತನಕವೂ ಕೂಡ ಯಾರಿಗೂ ಗೊತ್ತಿರಲಿಲ್ವಾ? ಹಾಗಾದ್ರೆ ಟ್ರೈನಿಂಗ್ ಅಂದರೆ ಏನು ಹೇಳ್ಕೊಡ್ತಾ ಇದ್ರು? ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ಯೋಗೇಶ್ ನೀಡ್ತಾ ಹೋಗ್ತಾರೆ. ಯೋಗೇಶ್, ಯಾವಾಗಿಂದ ಈ ಜಾಲ ಆಕ್ಟಿವ್ ಆಗಿದೆ? ತುಂಬಾ ತಡವಾಗಿ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಏನು ಹೇಳ್ಕೊಡ್ತಾರೆ ಇಲ್ಲಿ? ಏನು ಫೀಸ್ ಎಷ್ಟು ಕಲೆಕ್ಟ್ ಮಾಡ್ತಾರೆ? ತುಮಕೂರಿನ ವಡ್ರಳ್ಳಿ ಗ್ರಾಮದಲ್ಲಿ ಈ ತರ ಒಂದು ಶೆಡ್ ಹಾಕೊಂಡಿದ್ದಾರೆ, NGO ಮಾಡ್ತೀವಿ ಅಂತ. ಅದರಲ್ಲಿ ಹಳ್ಳಿ ಜನರನ್ನ ಏನು ಕೆಲಸ ಕೊಡಿಸುವಂತ ನಂಬಿಸೋದ್ರೆ ಸುಮಾರು 3 ರಿಂದ 5 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಳ್ಳೋದು. ಕೆಲವರು ಫೋನ್ ಪೇ ಮಾಡಿದ್ದಾರೆ, ಕೆಲವರು ಕ್ಯಾಶ್ ಕೊಟ್ಟಿದ್ದಾರೆ, ಮತ್ತೆ ಕೆಲವರು ಬೇರೆ ರೂಪದಲ್ಲಿ ಹಣ ತಲುಪಿಸಿದ್ದಾರೆ. ಆದ್ರೆ ಇದೆಲ್ಲವನ್ನ ತೆಗೆದುಕೊಂಡು ಅವರು ಏನು ತರಬೇತಿ ನೆಪದಲ್ಲಿ ಒಂದಷ್ಟು ಮೋಸ ಮಾಡಿರೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಕ್ರಮವಾಗಿ NGO ಕಾರ್ಯನಿರ್ವಹಿಸಿದ ಬಗ್ಗೆ DF ಅವರು ಪವಿತ್ರ ದಾಳಿ ಮಾಡಿದಾಗ ಆ ಸಂದರ್ಭದಲ್ಲಿ ಅಲ್ಲಿ ತರಬೇತಿಗಿದ್ದಂತ ಯುವಕರನ್ನ ವಶಕ್ಕೆ ಪಡ್ಕೊಂಡು ಈ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರು ಮೋಸವಾಗಿರೋದು ಮತ್ತೆ ಏನೋ ಅರಣ್ಯ ಇಲಾಖೆ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಅವರ ಆದೇಶದ ನಂತರ ಈ ಮೈಸೂರು ವಿಭಾಗದ ಅರಣ್ಯ ಪ್ರದೇಶದಲ್ಲಿ ಕಾಯಂ ನೇಮಕಾತಿ ಆದೇಶಿಸಲಾಗಿದೆ ಅನ್ನೋ ಲೆಟರ್ನ ಇಟ್ಕೊಂಡು ಅವ್ರಿಗೆ ಕೊಡಲಾಗಿದೆ. ಕೆಲವರಿಗೆ ಲೆಟರ್ ಕೂಡ ತಲುಪಿದೆ. ಈಗಾಗಲೇ 2-3 ಬ್ಯಾಚ್ ಈ ತರ ಆಗಿದೆ. ಅದರಲ್ಲಿ ಕೆಲವರು
ಈ ಪತ್ರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಲ್ಲಿ ಅವರೆಲ್ಲ ನೇಮಕಾತಿ ಆಗಿದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೀಗ ನಿನ್ನೆ ಪೊಲೀಸರು ಏನು ನಾಪತ್ತೆ ಆಗಿರೋದು 3 ಜನ ತುಮಕೂರಿನ ನಮಸ್ತೆ ಕೆಫೆ ಮಾಲೀಕ ಸೇರಿದಂತೆ ಬೆಂಗಳೂರು ಸೇರಿದಂತೆ 3 ಇದರಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ಸದ್ಯ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅವರು ಬಂದ ನಂತರ ಒಂದಷ್ಟು ಮಾಹಿತಿ ಲಭ್ಯ ಆಗುತ್ತೆ. ಎಷ್ಟು ಹಣವನ್ನು ತೆಗೆದುಕೊಂಡಿದ್ರು, ಯಾರೆಲ್ಲ ಊರುಗಳಿಂದ ಬಂದಿದ್ರು, ಒಂದಷ್ಟು ಮಾಹಿತಿ ಗೊತ್ತಾಗ್ತದೆ. ಈಗ ಇದೇ ಫಸ್ಟ್ ಬ್ಯಾಚ್, ಹಿಂದೆಯೂ ಇಂತಹ ಒಂದಷ್ಟು ಬ್ಯಾಚ್ ಗಳಿಗೆ ಮೋಸ ಮಾಡಿರೋದೇನಾದ್ರೂ ಗೊತ್ತಾಗಿದ್ಯಾ? ಇಲ್ಲ, ಈ ಹಿಂದೆ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಈ ಪೊಲೀಸರು ಈಗ ತನಿಖೆ ಹಂತದಲ್ಲಿ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮತ್ತೆ ಆ ತನಿಖೆಗೆ ಅಡ್ಡಿಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಮಾಹಿತಿಗಳನ್ನ ಟೀಮ್ ನಲ್ಲಿ ಯಾರಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟವ್ರು ಏನಾದ್ರು ಇದಾರಾ ಯೋಗೇಶ್? ಇಲ್ಲ ಅಂದ್ರೆ ಏನೋ ಅದ್ರ ಬಗ್ಗೆ ಗೊತ್ತು ಗುರಿ ಇಲ್ಲದೆ, ಮಾಹಿತಿ ಇಲ್ಲದೆ ಈ ರೀತಿಯ ಒಂದು ದೊಡ್ಡ ಸ್ಕ್ಯಾಮ್ ರೆಡಿ ಮಾಡಕ್ ಆಗಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಇದಾರಾ ಆ ಟೀಮ್ ನಲ್ಲಿ? ಇದ್ರ ಬಗ್ಗೆ ಏನು ಸ್ಪಷ್ಟವಾಗಿ ಏನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈಗ ವಶಕ್ಕೆ ಏನು ಅಂದ್ರೆ ಯುವಕರು ಅಂದ್ರೆ ಆ ಕೆಲಸಕ್ಕಾಗಿ ತರಬೇತಿಗೆ ಬಂದಿದ್ದವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರೆ ಅವರಿಂದ ಒಂದಷ್ಟು ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಆದ್ರೆ ಅವ್ರನ್ನ ನಾವು ಕೂಡ ಮಾತಾಡ್ಸೋ ಪ್ರಯತ್ನ ಮಾಡಿದ್ವಿ. ಆದ್ರೆ ಇಡೀ ದಿನಕ್ಕಾದ್ರೂ ಕೂಡ ಅವ್ರು ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ಸಿದ್ಧರಾಗಿರ್ಲಿ. ಇವತ್ತು ಅವರು ಏನು ಬೇರೆ ಬೇರೆ ಊರುಗಳ ಜಿಲ್ಲೆಯಿಂದ ಇರ್ತಕ್ಕಂಥ ಪೋಷಕರು, ಅವರ ಪೋಷಕರು ಇವತ್ತು ಬರ್ತಾರೆ. ಹಾಗಾಗಿ ಏನೆಲ್ಲ ಘಟನೆ ಆಗಿದೆ, ಇವರು ಎಷ್ಟು ದಿವಸದಿಂದ ಇದ್ರು, ಇದೆಲ್ಲ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಯೋಗೇಶ್. ಅರಣ್ಯ ಇಲಾಖೆ ನಕಲಿ ಆದೇಶ ಪತ್ರ ತಯಾರಿಕೆಯ ಜಾಲ ಪತ್ತೆಯಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಆ ಭಾಗದವರೇ ಅಲ್ವಾ? ಈಗ ತುಮಕೂರಿಗೆ ಹೋಗ್ತಾ ಇದ್ದೀನಿ, ಅಧಿಕಾರಿಗಳೊಂದಿಗೆ ಮಾತಾಡ್ತೀನಿ, ಮಾಹಿತಿ ಏನಿದೆ ಅದನ್ನ ಕಲೆ ಹಾಕ್ತೀನಿ, ವಿಚಾರ ತಿಳ್ಕೊಂಡು ಇದ್ರ ವಿರುದ್ಧ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತೀನಿ, ಎಲ್ಲದಕ್ಕೂ ಗೃಹ ಸಚಿವರ ಲಿಂಕ್ ತರೋದು ಸರಿಯಲ್ಲ ಅಂತ ಅವ್ರು ಅಂತ ಇದ್ದಾರೆ. ಅನವಶ್ಯಕವಾಗಿ ನನ್ನ ಹೆಸರನ್ನ ತರ್ತಾ ಇದ್ದಾರೆ, ಆಡಳಿತ ಮಂಡಳಿ ಕ್ರಮ ತಗೊಳುತ್ತೆ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ನೀವು ಆ ಭಾಗದವರೇ ಅಲ್ವಾ ಸರ್? ಆಮೇಲೆ ಗೃಹ ಸಚಿವರನ್ನು ಕೇಳ್ತೀವಿ ಅಂದಾಗ ಓಕೆ, ಅವ್ರು ಎಲ್ಲದಕ್ಕೂ ನನ್ನ ಹೆಸರು ತರಬೇಡಿ ಅಂತ ಅವರೇ ಹೇಳಿದಾಗ ನಾವು ಎಲ್ಲದಕ್ಕೂ ಅವ್ರ ಹೆಸರು ಎಳೆಯೋದು ಸೂಕ್ತ ಅಲ್ಲ ಅಂತ ಕಾಣುತ್ತೆ. ನೋಡೋಣ ಯಾವ ರೀತಿಯ ಕ್ರಮವನ್ನು ಜರುಗಿಸ್ತಾರೆ. ಆ್ಯಂಡ್ ಒಂದಂತೂ ನಿಜ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಆಗ್ತಾ ಇರುವ ಆಗು ಹೋಗುಗಳ ಬಗ್ಗೆ ಗಮನ ಇಲ್ಲದೆ ಈ ರೀತಿಯ ಒಂದು ಸ್ಕ್ಯಾಮ್ ಮಾಡೋಕ್ಕಾಗಲ್ಲ. ಏನದು ವಿಷಯ? ನಾನು ಈಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು, ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ. ಆಮೇಲೆ ಅದಕ್ಕೇನು ಆ್ಯಕ್ಷನ್ ಮಾಡಬೇಕು ಅದನ್ನು ಮಾಡೋಣ. ನಾನು ಈಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು, ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ.